ನೀವೊಂದು ಇಡೀ ರಾಜ್ಯ ನೋಡಿದೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ನೋಡ್ತು, ಆನಂತರ ದರ್ಶನನ ಪ್ರಕರಣ ನೋಡ್ತು, ಇವು ಯಾವುವೂ ಅಲ್ಲ. ಇಲ್ಲಿ ಆದಂಥ ಹತ್ಯಾಕಾಂಡದ ಎದುರುಗೆ, ಧರ್ಮಸ್ಥಳದಲ್ಲಿ ನಡೆದಂಥ ಹತ್ಯಾಕಾಂಡದ ಎದುರುಗಡೆ ದರ್ಶನ್ ಕೇಸು, ಪ್ರಜ್ವಲ್ ಕೇಸ್ ಏನೂ ಅಲ್ಲ. ನಮ್ಮ ಹತ್ರ ಎಲ್ಲ ಮಾಹಿತಿಗಳು ಕೂಡ ನಮ್ಮ ಹತ್ರ ಇದೆ. ಆದರೂ ಕೂಡ ಆ ಯಾರ ಮೇಲೆ ಸಂಶಯ ಇರ್ತದೆ ಅವ್ರದೇ FIR. ಈಗ ದರ್ಶನ್ ಕೇಸ್ನಲ್ಲಿ, ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ನೇ ಕಂಪ್ಲೇಂಟ್ ಆದರೆ ಏನಾಗ್ತಿತ್ತು? ದರ್ಶನನ್ನೇ ಅವನ ಕಡೆಯಿಂದನೇ ಕಂಪ್ಲೇಂಟ್ ತೊಗೊಂಡ್ಬಿಟ್ರೆ ಏನಾಗ್ತಿತ್ತು? ಇಲ್ಲೂ ಹಂಗೆ ಆಗಿದೆ. ಇನ್ನೊಂದು ಆಘಾತಕಾರಿ ವಿಷಯ ಹೇಳ್ತಾರೆ ಇದರಲ್ಲಿ, ಸಿ ವರದಿಯಲ್ಲಿ ಇದೆ ಅದು. ಸಿ ರಿಪೋರ್ಟ್ನಲ್ಲಿ ಡಾಕ್ಟರ್ ಆಡಮ್, ಬಹುಶಃ ತಾವು ಈ ಹೆಸರನ್ನ, ಈ ಹಿರಿಯ ವೈದ್ಯಾಧಿಕಾರಿ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿರ್ತೀರಿ. ಇತ್ತೀಚೆಗೆ ನಿಧನರಾದರು, ಅತ್ಯಂತ ಸಂಶಯಾಸ್ಪದ ರೀತಿಯಲ್ಲಿ ಕೋಮಾದಲ್ಲಿ ಹೋಗಿ ನಿಧನರಾದರು. ಅದೇ ಡಾಕ್ಟರ್ ಆಡಮ್ ಮಾವುತ ಕೊಲೆ ಪ್ರಕರಣದ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಅಧಿಕಾರಿ. ಅವರು ಕೊಟ್ಟಂತ ಪೋಸ್ಟ್ ಮಾರ್ಟಮ್ನಲ್ಲಿ ಇದೆ, ಯಮುನಾಳ ಅತ್ಯಾಚಾರ ಆಗಿರಬಹುದು ಅನ್ನೋ ಒಂದು ಡೌಟ್ ಮೇಲೆ ವೆಜನೈಲ್ ಸ್ವಾಬ್ ಅನ್ನ ಮತ್ತೆ ಪ್ಯೂಬಿಕ್ ಹೇರ್ ಅನ್ನ FSL ರಿಪೋರ್ಟ್ಗೆ ಕಳಿಸಿ ಅಂತ ಶಿಫಾರಸು ಮಾಡ್ತಾರೆ. ಸಂತೋಷ್ ರಾವ್ ಒಂದು DNA ಕಳಿಸ್ತಾರೆ, ಯಮುನಾರ್ದು ಕೂಡ ವೆಜನೈಲ್ ಸ್ವಾಬ್ ಕಳಿಸ್ತಾರೆ. ಅದರಲ್ಲಿ ಗೊತ್ತಾಗತ್ತೆ ಸಂತೋಷ್ ರಾವ್ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಅವರೇ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಸಿ ರಿಪೋರ್ಟ್ನಲ್ಲಿ ಇದೆ. ಏನು ಪಾತ್ರ ಇಲ್ಲ ಅಂತ ಹೇಳಿದ್ರು ಕೂಡ 3 ವರ್ಷದವರೆಗೆ ಅವನನ್ನು ಆರೋಪಿಯನ್ನಾಗಿ ಇಟ್ಕೋತಾರೆ, ಸಂತೋಷ್ ರಾವ್ ಮಾವುತನ ಪ್ರಕರಣದಲ್ಲಿ. ಏನಿದ್ರ ಅರ್ಥ? ನಿಜವಾಗ್ಲೂ ಕೂಡ ಯಾರನ್ನ ತನಿಖೆ ಮಾಡಬೇಕಾಗಿತ್ತು? ಆ ಮಾವುತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದು ಹರ್ಷೇಂದ್ರ ಕುಮಾರ್ ಅವ್ರ ಮೇಲೆ. ಇದನ್ನ ನಾನು ಹೇಳ್ತಾ ಇಲ್ಲ, ಅಥವಾ ಅವ್ರಿಗೆ ಅಪಪ್ರಚಾರ ಮಾಡಬೇಕು, ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇಲ್ಲ. ದಾಖಲೆಯಲ್ಲಿ ಏನಿದೆ ಯಥಾವತ್ತಾಗಿ ನಾವು ಹೇಳ್ತಾ ಇದ್ದೀವಿ. ಮತ್ತೆ 2013ರಲ್ಲಿ ಆಗಿನ ತನಿಖಾಧಿಕಾರಿ ಹೇಳ್ತಾರೆ, ಹರ್ಷೇಂದ್ರ ಕುಮಾರ್ ಅವರ ವಿಚಾರಣೆ ನಾವು ಮಾಡಿದೀವಿ ಅಂತ ಹೇಳಿ. ಆದರೆ ಯಾವಾಗ ವಿಚಾರಣೆ ಮಾಡಿದ್ರಿ, ಯಾವ ಸಮಯದಲ್ಲಿ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಅದು ಯಾವುದು ಕೂಡ ವರದಿಯಲ್ಲಿ ಹೇಳೋದಿಲ್ಲ. ಬರೀ ನಾವು ವಿಚಾರಣೆ ಮಾಡಿದ್ವಿ ಅಂತ ಹೇಳ್ತಾರೆ. ಹರ್ಷೇಂದ್ರ ಕುಮಾರ್ ಅವರ ಹೇಳಿಕೆ ಸಂಪೂರ್ಣ ಗೊಂದಲದಿಂದ ಕೂಡಿದೆ. ಇದರಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳೋದೇ ಇಲ್ಲ, ಅವ್ರು ಏನು ಹೇಳಿದ್ರು ಅನ್ನೋದನ್ನ ಈ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆನೆ ಮಾವುತನ ಜಾಗೆ ಬಗ್ಗೆನೂ ಕೂಡ ಕೆಲವೊಬ್ರು ವಾದ ಏನೋ ಹೇಳ್ತಾರೆ, ಅದು ಅವಂದೇ, ಅದು ಧರ್ಮಸ್ಥಳದ ಜಾಗ ಇತ್ತು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜಾಗ ಇತ್ತು ಅಂತ ಹೇಳಿ. ಆದರೆ ಶವ ಪಂಚನಾಮೆ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು, ಆಗ ಕಲೈಮಾರ್ ಅಂತ ASI ಇರ್ತಾರೆ, ಇನ್ಸ್ಪೆಕ್ಟರ್ ಲಿಂಗಪ್ಪ ಅಂತ ಇರ್ತಾರೆ, ಅವರು ವಸ್ತುನಿಷ್ಠವಾಗಿ ವರದಿಯನ್ನ ಕೊಡ್ತಾರೆ. ಆ ಜಾಗೆ ಕಂದಾಯ ಅಧಿಕಾರಿಗಳ ದಾಖಲೆಯನ್ನ ಪರಿಶೀಲನೆ ಮಾಡಿ ಆ ಒಂದು ವರದಿ ಕೊಡ್ತಾರೆ. ಆ ವರದಿಯಲ್ಲಿದೆ ಆ ಮನೆ ಕಟ್ಟಡ ಸಂಖ್ಯೆ 1/132 ಮತ್ತು ಅದರ ಸುತ್ತಮುತ್ತಲಿನ ಜಾಗೆ ಮಾವುತನದೇ ಆಗಿರುತ್ತದೆ ಅಂತ ಹೇಳಿ ಸಾಕ್ಷಿ ಪಂಚರ ಸಮಕ್ಷಮದಲ್ಲಿನೇ ವರದಿಯನ್ನ ಕೊಡ್ತಾರೆ. ಹಾಗಿದ್ರೆ ಇದು ಘಟನೆ ಆಗಿರೋದು ಅದಕ್ಕೆ ತನಿಖೆ ಯಾರ ಮೇಲೆ ಮಾಡಬೇಕಾಗಿತ್ತು? ಬ್ಲಡ್ ಸ್ಯಾಂಪಲ್ ಯಾರು ತಗೋಬೇಕಾಗಿತ್ತು? ಅದೇ ರಾಜೇಂದ್ರ ರಾಯ್, ಹರ್ಷೇಂದ್ರ ಕುಮಾರ್ ಅವ್ರದ್ದು ಬ್ಲಡ್ ಸ್ಯಾಂಪಲ್ ತಗೊಳ್ಬೇಕಾಗಿತ್ತು. ಆದ್ರೆ ಏನ್ ಮಾಡಿದ್ರಿ ಇವರು? ಒನ್ಸ್ ಅಗೇನ್ ಸೇಮ್ ಸಂತೋಷ್ ರಾವ್ನನ್ನೇ ಸೇರಿಸಿದ್ರು ಅದರಲ್ಲಿ. ಯಾಕಂತ ಹೇಳಿದ್ರೆ 2-3 ವರ್ಷ ಅದು ಎಳಿತಾ ಹೋಗ್ಬೇಕು ಈ ಕಡೆ. ನಿಜವಾಗ್ಲೂ ಯಾರನ್ನ ತನಿಖೆ ಮಾಡಬೇಕು ಅವ್ರನ್ನ ಇವ್ರು ಮಾಡುವುದೇನೇ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿನೂ ಅದೇ ಆಗಿದ್ದು. ಸೌಜನ್ಯ ಪ್ರಕರಣದಲ್ಲಿ ಈಗ ಮೊನ್ನೆ ಹೋದ ವರ್ಷ ನ್ಯಾಯಾಲಯ ಹೇಳ್ತಾ ಅಲ್ಲ ಅಂತ ಹೇಳಿ, ಮಾವುತನ ಪ್ರಕರಣದಲ್ಲಿ ಸೌಜನ್ಯ ಅಲ್ಲ ಅಂತ ಹೇಳಿ DNA FSL ಹೇಳಿದ ಮೇಲೆ ಅವನ ಹೆಸರು ತೆಗಿತಾರೆ. ಸೌಜನ್ಯ ಪ್ರಕರಣದಲ್ಲಿ ಕೂಡ ಒನ್ಸ್ ಅಗೇನ್ DNA ರಿಪೋರ್ಟ್ ನಲ್ಲಿ ಹೇಳ್ತದೆ ಸಂತೋಷ್ ರಾವ್ ಕೂಡ ಮತ್ತೆ ಸೌಜನ್ಯ ಯಾವುದು ಟ್ಯಾಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. FSL ರಿಪೋರ್ಟ್ ಇದೆ, ಚಾರ್ಜ್ ಶೀಟ್ ಅಲ್ಲಿ ಇದೆ, CBI ಸಲ್ಲಿಸಿದಂತ ಚಾರ್ಜ್ ಶೀಟ್ ಅಲ್ಲಿ ಇದೆ. ಆದರೂ ಕೂಡ ಸಂತೋಷ್ ರಾವ್ನ ತೆಗೆಯೋದಿಲ್ಲ. ಅಂದ್ರೆ ಇಲ್ಲಿ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡೋದಿರಲಿ, ಬರೀ ಒಂದು ಎನ್ಕ್ವೈರಿ ಕೂಡ ಮಾಡಿಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಒನ್ಸ್ ಅಗೇನ್ ಐ ರಿಪೀಟ್, ಸಿ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇನ್ನೊಂದು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ರು ನಮ್ಮ ಮೇಲೆ ಮಾವುತನ ಪ್ರಕರಣದ ಬಗ್ಗೆ. ಕೆಲವೊಬ್ರು ಮಾವುತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಕ್ಕಿ ಪಿಕ್ಕಿಯವರು ಮಾಡಿದ್ದಾರೆ, ಮೈಸೂರಿನವರು ಮಾಡಲಿರುವಂತ ಹಕ್ಕಿ ಪಿಕ್ಕಿಯವರು ಅಥವಾ KR ನಗರ ಸಮೀಪ ಇರುವಂತ ಪಕ್ಷಿರಾಜಪುರದಲ್ಲಿದ್ದಂಥ ಹಕ್ಕಿ ಪಿಕ್ಕಿ ಜನಾಂಗದವರು ಮಾಡಿದ್ದಾರೆ. ಈಗ ಅವರು
ಮೈಸೂರು ಜೈಲಿನಲ್ಲಿದ್ದಾರೆ, ಹಿಂಗಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ ಬರೋದಿಲ್ಲ ಅಂತೇಳಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾನೆ ಬಂದರು. ಇದೇ ಸಿ ರಿಪೋರ್ಟ್ ಕೊನೆ ಪೇಜ್ನಲ್ಲಿದೆ. ಹಕ್ಕಿ ಪಿಕ್ಕಿ ಅವ್ರನ್ನ, ಅದರಲ್ಲಿ ಇಂದ್ರ, ಮಂಜು ಅಲಿಯಾಸ್ ಮಂಜುನಾಥ ಮತ್ತು ಕಾದಲನ್ 3 ಜನರ ಮೇಲೆ ಸಂಶಯ ಇತ್ತು. ತನಿಖೆ ಮಾಡಿದ್ವಿ, ಆದರೆ ಯಾವುದೇ ಸಾಕ್ಷಿ ಆಧಾರಗಳು ಲಭ್ಯವಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಸಿ ವರದಿಯಲ್ಲಿ ಹೇಳಿದೆ. ಮತ್ತೆ ಮಾಡಿದವ್ರು ಯಾರು? ಇಲ್ಲಿ ಸಂತೋಷ್ ರಾವ್ನನ್ನು ಸೇರಿಸಿದ್ರಿ ಅಮಾಯಕವಾಗಿ. 3 ವರ್ಷ ಮಾವುತನ ಕೇಸ್ನಲ್ಲಿ ಸಂತೋಷ್ ರಾವ್ನ ಇದರಲ್ಲಿ ಆರೋಪಿಯನ್ನಾಗಿ ಮಾಡಿದ್ರಿ. ಅವನು ಬ್ಲಡ್ ಸ್ಯಾಂಪಲ್ ತಗೊಂಡಿದ್ರಿ. ಯಾರು ತಗೋಬೇಕಾಗಿತ್ತು ಅವ್ರು ತಗೊಂಡೇ ಇಲ್ಲ. ಅದು ಸುಂದರಿ ಸ್ಟೇಟ್ಮೆಂಟ್ ಇದೆಯಾ? ಸ್ವತಃ ಆ ಮಾವುತನ ಹೆಂಡತಿ ಹೇಳ್ತಾಳೆ, ಆಸ್ತಿ ಸಲುವಾಗಿನೇ ಇದು ಕೊಲೆ ಆಗಿತ್ತು ಅಂತ ಹೇಳಿ. ಇದು ಮೃತ ನಾರಾಯಣನ ಪತ್ನಿ ಸುಂದರಿಯ ಸ್ಟೇಟ್ಮೆಂಟ್. ಅವಾಗಿಂದ ಇದು ಎಲ್ಲೂ ಕೂಡ ಟೆಲಿಕಾಸ್ಟ್ ಮಾಡಕ್ ಬಿಟ್ಟಿದ್ದಿಲ್ಲ. ಈಗ ಪ್ರತಿಯೊಂದನ್ನು ಕೂಡ ಹಳೆ ಎಲ್ಲವನ್ನೂ ಕೂಡ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ 11 ವರ್ಷದ ಹಿಂದಿರುವಂಥ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ನಾವು ಪ್ಲೇ ಮಾಡ್ತಾ ಇದೀವಿ. ಎಲ್ಲೂ ಕೂಡ ಇದು ಟೆಲಿಕಾಸ್ಟ್ ಆಗಿಲ್ಲ. ಅದು ಚಿನ್ನಭರಣ ಹಣ ಯಾವುದು ಕೊಂಡೋಗ್ಲಿಲ್ಲ. ಹಣ ಅದಕ್ಕಾಗಿ ಮಾಡಿದ್ದಲ್ಲ, ಜಾಗದ ವಿಷಯಕ್ಕೆ ಮಾಡಿದ್ದು. ಬಿಟ್ಟು ಹೋಗ್ಬೇಕಂತ ತುಂಬಾ ಸಲ ಹೇಳಿದ್ರು. ಅವರು ಹೋಗ್ಲಿಲ್ಲ, ನಾನು ಹೋಗುದಿಲ್ಲ ಅಂತ ಹೇಳಿದ್ರು. ಅದು ಇದು ತೀರೋಗುವ ಮುಂಚೆನೆ ಮುಂದಿನ ದಿವಸ ಬಂದು ಹೇಳಿದ್ರಂತೆ ಹೋಗ್ಬೇಕಂತ. ಇವರು ಹೋಗುದಿಲ್ಲ ಅಂತ ಹೇಳಿದ್ರಂತೆ. ಹಾಗೆ ಅವತ್ತೇ ರಾತ್ರಿ ಇದು ಮಾಡಿದ್ದಾರೆ, ಕೊಂದಿದ್ದಾರೆ. ನಾವು ಹೋಗ್ಲಿಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಅವರು ನಮ್ಮ ಭಾವ ಅವರೆಲ್ಲ ಕೊಟ್ಟಿದ್ರು, ಅದಕ್ಕೆ ನಾವು ಹೋಗ್ಲಿಲ್ಲ. ಒಬ್ರು ಕೊಟ್ಟಿದ್ದಾರಲ್ಲ, ಹಾಗೆ ನಾವು ಹೋಗ್ಲಿಲ್ಲ ಕೊಡ್ಲಿಕ್ಕೆ. ನಮ್ಮ ಹತ್ರ ಇರಲಿಲ್ಲ, ಅವ್ರ ಹತ್ರ ಹೇಳಿದ್ರು. ಅಲ್ಲಿ ಒಂದು 100-150 ವರ್ಷದಿಂದ ಇದ್ದಾರೆ. ಅವರ ತಾಯಿ ತಂದೆ, ಅವರದ್ದು ತಂದೆ ತಾಯಿ ಎಲ್ಲ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು. ಆನೆಗೆ ರೊಟ್ಟಿ ಎಲ್ಲ ಮಾಡಿಕೊಡುದು. ಇವರು ಆನೆ ಮಾವುತರಾಗಿದ್ರು, ಇವರು ತಂದೆ ಸಹ ಆನೆ ಮಾವುತರಾಗಿದ್ರು. ಆಸ್ತಿ ಸಲುವಾಗಿ ಜಗಳ ಆಗಿದೆ. ಹಿಂದಿನ ದಿನಾನೇ ಹರ್ಷೇಂದ್ರ ಅವರು ಬಂದು ಜಗಳ ಮಾಡಿದ್ರು, ಬಿಟ್ಟು ಹೋಗೋಕೆ ಹೆದರಿಕೆ ಹಾಕಿದ್ರು ಅಂತ ಅದರಲ್ಲಿ ಹೇಳ್ತಾಳೆ ಅವಳು. ಮಾವುತನ ಮಗನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮೊನ್ನೆ IGP ಸಾಹೇಬ್ರ ಹತ್ರ ಹೋದಾಗೂ ಕೂಡ ಮಾವುತನ ಮಗ ಸ್ಪಷ್ಟವಾಗಿ ಹೇಳಿದ್ದಾನೆ ರಾಜೇಂದ್ರ ರೈ ಮೇಲೆ ಸಂಶಯ ಇದೆ ಅಂತ ಹೇಳಿ. ಆದ್ರೂ ಕೂಡ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ನೋಡಿ, CBI ಅವರೀಗ ಮಾನ್ಯ CBI ಸಂಸ್ಥೆ ಸಂತೋಷ್ ರಾವ್ ಮೇಲೆ ಅಪೀಲ್ ಹೋಗ್ತಾ ಇದೆ, ಅವನೇ ಮಾಡಿದಾನಂತೇಳಿ. ಇಷ್ಟೊಂದು ಹುಳುಕಿಟ್ಕೊಂಡು, ಇಷ್ಟೊಂದು ಕೊಳಕಿಟ್ಕೊಂಡು, ಇಷ್ಟೊಂದು ಲೋಪದೋಷ ಇಟ್ಕೊಂಡು ಯಾರನ್ನ ನೀವು ಸೌಜನ್ಯ ಕೇಸ್ನಲ್ಲಿ ಹೇಳ್ತೀರಿ, ಅವನನ್ನೇ ಮಾವುತನ ಕೇಸ್ನಲ್ಲಿ ಕೂಡ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿನೂ ಕೂಡ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಈಗ ಮತ್ತೆ ಅವನ ಮೇಲೇನೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಅದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಪರವಾಗಿ. ಜನಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಒಂದು ವಿಶ್ವಾಸ ಇದೆ. ಈಗ ದರ್ಶನ್ ಪ್ರಕರಣ ತಗೊಳ್ಳಿ, ಪ್ರಜ್ವಲ್ ಪ್ರಕರಣ ತಗೊಳ್ಳಿ. ದರ್ಶನ್ ಪ್ರಕರಣ ತುಂಬಾ ಎಕ್ಸಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಈಗ ಯಾರನ್ನಾದ್ರೂ ಒಬ್ಬರನ್ನ ನೀವು ಕೇಳ್ಬೋದು, ಸೌಜನ್ಯ ಪ್ರಕರಣದಲ್ಲಿ ಅವನು ಇದ್ರೆ ಇದರಲ್ಲಿ ಯಾಕೆ ತೊಗೊಳಕ್ ಬರೋದಿಲ್ವಾ ಅಂತ ಹೇಳಿ. ತೊಗೊಳಕ್ ಬರಲ್ಲ. ಸುಮ್ಮನೆ ಯಾರನ್ನೋ ಒಬ್ಬನ ಹೋಗೋನೋ ಬರೋನ ತಗೊಂಡು ಬ್ಲಡ್ ಸ್ಯಾಂಪಲ್ ತಗೊಂಡು ಅಕ್ಯೂಸ್ಡ್ ಮಾಡಕ್ ಆಗಲ್ಲ. ಯಾವುದೇ ಗಂಭೀರವಾದಂಥ ಕೊಲೆ ಪ್ರಕರಣದಲ್ಲಿ ಪ್ರೈಮಾ ಫೇಸಿ ಏನಾದರೂ ಎವಿಡೆನ್ಸ್ ಇರಬೇಕು. ಸೌಜನ್ಯ ಕೇಸ್ನಲ್ಲಿ ಇವರೇ ಹೇಳ್ತಾರೆ, ಮತ್ತೆ ಇವರ ಮೇಲಿನ ಹಂತದ CID ಹೇಳ್ತದೆ, CBI ಹೇಳ್ತದೆ, ಸಂತೋಷ್ ರಾವ್ ಕಿಡ್ನಾಪ್ ಆಗಿದ್ದ ಬೆಳಗ್ಗೆನೆ ಬಂದಿದ್ದ ಅಂತ ಇದೇ ಅಧಿಕಾರಿನೇ ಹೇಳ್ತಾರೆ. ಮಾವುತನ ಕೇಸ್ನಲ್ಲಿ ಹೇಳ್ತಾರೆ, ಸಂತೋಷ್ ರಾವ್ 21 ದಿನದ ಹಿಂದೆ ಧರ್ಮಸ್ಥಳದಲ್ಲೇ ಇದ್ದ, ಅವಾಗಿನ ತರ ಇದ್ದ ಅಂತ ಸೇಮ್ IO ಯೋಗೀಶ್ ಹೇಳ್ತಾರೆ. ಅಂದ್ರೆ ಸಂತೋಷ್ ರಾವ್ ಒಬ್ಬ ಅಮಾಯಕನನ್ನ ಬಲಿಪಶು ಮಾಡಿ 2 ಪ್ರಕರಣದಲ್ಲಿ ಇದ್ದಂತಹ ನೈಜ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಕುತಂತ್ರ ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಈ ಸಿ ವರದಿಯಲ್ಲಿ ಎದ್ದು ಕಾಣ್ತಾ ಇದೆ. ಈ ಸಿ ವರದಿಯನ್ನ ಇಟ್ ಇಸ್ ಅ ಸರ್ಟಿಫೈಡ್ ಕಾಪಿ, ನ್ಯಾಯಾಲಯದಿಂದ ತೆಗೆದುಕೊಂಡಿದ್ದೇವೆ. ಎಲ್ಲೆಂತನೋ ಯಾರ್ದೋ ಕಡೆ ಕೇಳಿ ಗೌಪ್ಯವಾಗಿ ನಾವು ತಗೊಂಡಿಲ್ಲ. ಮತ್ತು ಆ ನಾರಾಯಣ ಮಾವುತನ ಮಕ್ಕಳೇ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಬಂದಂತಹ ಸಿ ವರದಿ, ನ್ಯಾಯಾಲಯದಿಂದ ಅಡ್ವೊಕೇಟ್ ಮುಖಾಂತರ ತೆಗೆದುಕೊಂಡು ಬಂದಂತಹ ವರದಿ ಇದು. ಇನ್ನೂ ಕೂಡ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ದಾಖಲೆಗಳಿದೆ. ಆದರೆ ಆಸ್ ಇಟ್ ಈಸ್ ನಾವು ಹೇಳ್ತಾ ಇಲ್ಲ. ಇದನ್ನು ನಾವು ಏನು ಹೇಳ್ತಾ ಇದ್ದೀವಿ, ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದ ಮೇಲೆನೆ
ಆ ಪತ್ರಿಕಾಗೋಷ್ಠಿ ಕರೆದು ನಾವು ಹೇಳಿದ್ದು. ಅದು ನ್ಯಾಯಾಲಯದ ಗಮನಕ್ಕೆ ತರದೆ ನಾನು ಯಾವುದು ಕೂಡ ಹೇಳ್ತಾ ಇಲ್ಲ, ಇಲ್ಲತ್ತಂದರೆ ಪ್ರತಿಕೂಲ ಪರಿಣಾಮ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಆಗಿದೆ. ಆದಮೇಲೆ ನಮ್ಮ ಅಡ್ವೊಕೇಟ್ ಮಾಡ್ಬೋದು ಅಂತ ಹೇಳಿದ ಮೇಲೇ ಪತ್ರಿಕಾಗೋಷ್ಠಿ ಮುಖಾಂತರ ಈ ದಾಖಲೆಗಳನ್ನು ಬಹಿರಂಗ ಮಾಡ್ತಾ ಇದ್ದೀವಿ.